ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ. ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ವಕೀಲ ಸಿವಿ ನಾಗೇಶ್ ಅನುಮಾನ. ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ. ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ವಕೀಲ ಸಿವಿ ನಾಗೇಶ್ ಅನುಮಾನ. ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ. ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ವಕೀಲ ಸಿವಿ ನಾಗೇಶ್ ಅನುಮಾನ. ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ. ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅನುಮಾನ. ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ಯಾರು? ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ವಕೀಲ ಸಿವಿ ನಾಗೇಶ್ ಅನುಮಾನ. ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ. ಜೊತೆಗೆ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿದ್ದರು. ಪಿಎಸ್ಐ ವಿನಯ್ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ಮೊಬೈಲ್ ಸೀಸ್ ಮಾಡಿಲ್ಲ ಯಾಕೆ? ಪೊಲೀಸರ ತನಿಖೆ ಬಗ್ಗೆ ವಕೀಲ ಸಿವಿ ನಾಗೇಶ್ ಅನುಮಾನ. ಪ್ರಕರಣದ ಆರೋಪಿಗಳ ಜೊತೆ ಪಿಎಸ್ಐ 100 ಬಾರಿ ಚಾಟ್ ಮಾಡಿದ್ದಾರೆ.